ಉಚ್ಚಾಟನೆ ಮಾಡಿರ್ಬೋದು. ಈ ನಾವು ಸ್ವಲ್ಪ ದಿವ್ಸನಾಗ ಅವ್ರು ಉಚ್ಚಾಟನೆ ಮಾಡೋ ಕಾಲ ಬರ್ತೈತಿ ಜನರಿಂದ. ಹೈಕಮಾಂಡ್ ಅವ್ರನ್ನ ತಲೆ ಮ್ಯಾಗ ಕುಂಡ್ಸ್ಕೊಂಡಿರ್ಬೋದು, ಆದ್ರೆ ಜನ ತಲೆ ಮ್ಯಾಗ ಕುಂಡ್ಸ್ಕೋಬೇಕಲ್ಲ. ಮಹಾರಾಷ್ಟ್ರದ ಬಿಜೆಪಿ ಮುಖಂಡರು ಹೇಳುವ ಪ್ರಕಾರ ಮತ್ತೆ ಯತ್ನಾಳ್ ಅವರು ವಾಪಸ್ ಬಿಜೆಪಿಗೆ ಬರ್ತಾರೆ ಹಾಗೆ ಅಂತೇಳಿ ಒಂದಿಷ್ಟು ಅಧಿವೇಶನ ಮುಗಿಲಿ ನಾವು ಮಾತಾಡ್ತೀವಿ. ನಾವಂತೂ ಈ ಕುಟುಂಬದಿಂದ ಬಿಜೆಪಿ ಹೊರಗೆ ಬರುತ್ತಾನ ನಾವು ಬರೋದಿಲ್ಲ. ಬಿಜೆಪಿಗೆ ಎಲ್ಲಿ ಏನು ಕೆಲಸ ಐತಿ? ಇನ್ನು ವಿಜೇಂದ್ರ ಮುಖ್ಯಮಂತ್ರಿ ಮಾಡ್ಲಕ್ಕ ಅವನ ವಿಜೇಂದ್ರನ ಮಗ ಅಥವಾ ರಾಘವೇಂದ್ರ ಯಡಿಯೂರಪ್ಪನ ಮಗನ ರಾಜ್ಯ ಅಧ್ಯಕ್ಷ ಮಾಡ್ಲಕ್ಕೆ ಬರ್ಬೇಕೇನು? ಮೊದಲು ಏನು ಪ್ರಧಾನಮಂತ್ರಿಗಳು ಹೇಳ್ಯಾರಲ್ರಿ, ವಂಶವಾದ ಭ್ರಷ್ಟಾಚಾರ ಅಡ್ಜಸ್ಟ್ಮೆಂಟ್ ನೈ ಚಲ್ಯಾಗ. ಕರ್ನಾಟಕದಾಗ ಅದನ್ನು ಮಾಡಿ ತೋರಿಸಲಿ. ಅಲ್ಲಿ ಮೇದಲ್ಲಿ ತಮ್ಮ ಅಭಿಮಾನಿಗಳು ದೊಡ್ಡದಾದಂಥ ಸಭೆಯನ್ನು ಮಾಡ್ತಾ ಇದ್ದಾರೆ ಬಿಜಾಪುರದಲ್ಲಿ. ಭಾಳ ದೊಡ್ಡದಾದಂಥ ಸಮಾವೇಶ ಮಾಡಬೇಕು ಯತ್ನಾಳ್ ಪರವಾಗಿ. ನೋಡ್ಬೇಕು ನಾ ಏನೇನು ಆಗ್ತೈತಿ ನೋಡ್ಬೇಕು. ಈಗೇನು ಭಾಳ ಗಡಿಬಿಡಿ ಇಲ್ಲ, ಇನ್ನೂ 3 ವರ್ಷ ಐತಿಲ್ಲ. ಈಗ ಎಲ್ಲ ಮಾಡಿ ಖಾಲಿ ಕೈ ಮಾಡ್ಕೋದಿಲ್ಲ. ಚುನಾವಣೆ ಬರಲಿ. ಪರವಾಗಿ ಮಾತಾಡುವಂಥ ಸ್ವಾಮೀಜಿಗಳನ್ನ ಮಠದಿಂದ ಅಂದರೆ ಅವ್ರನ್ನ ಬದಲಾವಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನೋಡ್ರಿ, ಹಂದಿಗಳ ಬಗ್ಗೆ ನಾನು ಪ್ರಶ್ನೆ ಕೇಳ್ತೀನಿ. ಹಂದಿ ಇದ್ದಂಗೆ ಅದು. ಇದೇ ಕೂಡಲ ಸಂಗಮ ಸ್ವಾಮಿಗಳನ್ನ ಯಾರ್ಯಾರು ದಿಲ್ಲಿ ಕರ್ಕೊಂಡು ಹೋಗ್ಯಾರ ಅವ್ರ ಮಕ್ಕಳಿಗೆ ಅವ್ರ ಹೆಂಡರಿಗೆ ಟಿಕೆಟ್ ಕೊಡಲಿಕ್ಕೆ. ನಾವು ಒಮ್ಮೆರೆ ಯಾರು ಬಿ ಜೆ ಪಿ ನಾಯಕರ ಬಳಿ ಕರ್ಕೊಂಡು ಹೋಗಿನಿ, ನನಗೇನು ಮಂತ್ರಿ ಮಾಡಿರಿ ಅಥವಾ ನಮ್ಮದು ಕೂಡಲ ಸಂಗಮ ಸ್ವಾಮಿಗಳ ಸಂಬಂಧ ಮೀಸಲಾತಿ. ನನ್ನ ರಾಜಕೀಯ ಭವಿಷ್ಯಕ್ಕಾಗಿ ಕೂಡಲ ಸಂಗಮ ಸ್ವಾಮಿಗಳನ್ನ ಎಂದೂ ಉಪಯೋಗ ಮಾಡ್ಕೊಂಡಿಲ್ಲ. ಅದು ಲಕ್ಷ್ಮೀ ಹೆಬ್ಬಾಳ್ಕರು ಉಪಯೋಗ ಮಾಡ್ಕೊಂಡಾರ, ವಿನಯ್ ಕುಲಕರ್ಣಿನೂ ಮಾಡ್ಕೊಂಡಾನ. ಯಾವ ಹಂದಿ ನಿಮ್ಗೆ ಹೇಳಿದ್ಲ, ಹಂದಿನೂ ಮಾಡ್ಕೊಂಡೈತಿ ಅಂತ ಅಯೋಗ್ಯ. ಹೋರಾಟ ಬಿಟ್ಟು ಬರ್ರಿ ಅಂತ ಹೇಳಿ ನನಗನೇ ಅವಶ್ಯ ಇಲ್ರಿ. ಮಂತ್ರಿಯಾಗಿ ಏನು ಮಾಡಂಗಿದೀರಿ? ಈ ಮಂತ್ರಿ ಇಲ್ಲಾರ್ದೇ ಇಷ್ಟು ಪವರ್ಫುಲ್ ಅದೀವಿ. ಮಂತ್ರಿ ಆದರೆ ಏನು ಸುಮ್ಮ ಮನೆ ಮುಂದೆ ದಿನ ಮುಂದೆ ಹೋಗಿ ಸರ್ ಅನ್ಬೇಕು. ಬೊಮ್ಮ ಮನೆಗೆ ಬರ್ತಿದ್ರು ಕೆಲವು ಮಂತ್ರಿಗಳು, ನಡೆಯಲೇ ಹತ್ತಿದ್ರು. ಇಷ್ಟು ಹತ್ತು ಗೌರವ ಕಳ್ಕೊಂಡು ನಾ ರಾಜಕಾರಣ ಮಾಡಿಲ್ಲ. ಅದೇನು ಅವಶ್ಯನೂ ಇಲ್ಲ. ಅಷ್ಟು ಗೌರವ ಕಟ್ಕೊಂಡು ಅದು ಮಂತ್ರಿಯಾಗಿ ಒಂದಿಟ್ಟು ಲೂಟಿ ಮಾಡಿ ನಮಗೇನು ಅಷ್ಟು ಪಂಚಮಸಾಲಿ ಶ್ರೀಗಳು ನಿಮ್ಮ ಪರವಾಗಿ ಮಾತಾಡಿದ್ದಕ್ಕೆ ಏನು ತಪ್ಪೇನಾಯ್ತು? ಯಾವ್ರಿ ಅವ ತೆಗ್ಯಾವ? ನಾವು ಒರಿಜಿನಲ್ ಪಂಚಮಸಾಲಿ ಸಂಘಟನೆ ಕೂಡ ಆಗಿದೆ. ಸಭೆ ಮಾಡಿ ಸ್ವಾಮೀಜಿಗೆ ನಾವು ತಿಳುವಳಿಕೆ ಹೇಳ್ತೀವಿ, ಹೇಳಿದ್ರೆ ನಾವು ಮುಂದಿನ ನಿರ್ಧಾರವನ್ನ ಕೈಗೊಳ್ತೀವಿ. ತಗೋತೇಳ್ರಿ, ಆ ಮಗ ಬೇಡ ನಾನು. ಅವ್ರು ಹಿಂದಿದ್ರೆ ಯಾರು ಇದ್ರು ತಗೋಬೇಕಲ್ಲ. 2028ಕ್ಕೆ ಯತ್ನಾಳ್ ಅವರು ಏನು ಗೆದ್ದು ಬರಲಿ, ಅದನ್ನ ತಿರುಕನ ಕನಸನ್ನ ಕಾಣ್ತಿದ್ದ ಅಂತ ನೀವು ಆ ಹಂದಿಯ ಪ್ರಶ್ನೆಗಳಿಗೆ ಉತ್ತರ ಹೇಳುವುದಿಲ್ಲ. ದಯವಿಟ್ಟು ಕೇಳಬೇಡ್ರಿ. ನೀವು ಅಂತಹ ಹಂದಿಗಳದ್ದು ಯಾಕೆ ಕೇಳ್ತೀರಪ್ಪ? ನಿಮ್ಗೆ ಯಾರು ವಿಜೇಂದ್ರ ಹೇಳಿ ಕಳ್ಸ್ಯಾನ? ಯಾಕಿಂತ ಪ್ರಶ್ನೆ ಕೇಳಕತ್ತೀರಿ ನೀವು? ಸರ್ ನಿಮ್ಮ ಸಮಾಜದವರು ಇರಲ್ಲಕ್ಕದು ನಿಮ್ಮ ಸಮಾಜಕ್ಕೆ ಅಷ್ಟೇ ನಾ ಸೀಮಿತ ಇಲ್ಲ. ಈ ರಾಜ್ಯದಲ್ಲಿ ಎಲ್ಲ ಸಮುದಾಯಗಳ ಪರವಾಗಿ ನಾ ಜನಪ್ರತಿನಿಧಿಯಾಗಿ ಕೆಲಸ ಮಾಡೀನಿ. ಯಾರು ಮಾತಾಡ್ಯಾರಿ ಇವತ್ತು? ಹಾಲು ಮತಕ್ಕೆ ಎಸ್ ಟಿ ಸೇರಿಸ್ಬೇಕಂದಿದ್ದು 7.5% ಮಾಡಬೇಕು ವಾಲ್ಮೀಕಿ ಹಿಂದುಳಿದ ಜನಾಂಗಕ್ಕೆ. ಇವತ್ತು ತಳವಾರ ಇವು ನಮ್ಮ ಏನು ಅಂಬಿಗ ಇವರೆಲ್ಲರೂ ಎಸ್ ಟಿಗೆ ಸೇರಿಸ್ಬೇಕಂತೇಳಿ ಬೊಮ್ಮಾಯಿ ಅಲ್ಲಿ ಸಿಂದಗಿ ಮತಕ್ಷೇತ್ರದಾಗ ವಚನ ಕೊಟ್ಟರು, ನಾವು ಸೇರಿಸ್ತೀನಿ ಅಂತೇಳಿ. ಅಲ್ಲಿ ಹೋಗಿ ಅಲ್ಲಿ ಬೇರೆ ನಾಟಕ ಚಾಲು ಮಾಡಿದ್ರು. ಅವಾಗ ನಾನೇ ಬೊಮ್ಮಾಯಿಗೆ ಕೇಳ್ದೇನೆ, ಇಲ್ಲಾಂದ್ರೆ ಅದು ಸೇರಿಸ್ತಿದ್ದೆ ಇಲ್ಲ ಎಸ್ ಟಿ. ಹಂಗಾಗಿ ನಾನು ಒಂದು ಜಾತಿಗೆ ಸೀಮಿತ ಇದ್ದೀನಿ. ನಾನು ಎಲ್ಲರಿಗೂ ಸಮಸ್ತ ಹಿಂದೂಗಳ ಪ್ರತಿನಿಧಿಯಾಗಿ ಕೆಲಸ ಮಾಡೀನಿ. ಹಂದಿಗಳ ಬಗ್ಗೆ ನೀವು ಪ್ರಶ್ನೆ ಕೇಳಬೇಡಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.